ನಾಳೆ ಧಾರವಾಡ ಹುಬ್ಳಿ ಧಾರವಾಡಲ್ಲಿ ಬಂದು ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಲೀಡರ್ಸ್ ಹತ್ರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಏನು 21ನೇ ತಾರೀಕು ನಡೀತಾ ಇದೆ ಅದರ ಪೂರ್ವಭಾವಿ ಸಿದ್ಧತೆ ಬಗ್ಗೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ಮುಖಂಡಗಳನ್ನ ನಮ್ಮ ಲೀಡರ್ಸ್ನೆಲ್ಲ ಭೇಟಿ ಮಾಡೋಂಥ ಕಾರ್ಯಕ್ರಮ ಸುರ್ಜೇವಾಲಾ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಬೆಳಗಾಂಗೆ ಬಂದಿದ್ದಾರೆ. ನಾನು ಇರಬೇಕಾಯಿತು, ಅಲ್ಲಿ ನಮ್ಮ ಅಮೇರಿಕನ್ ಕಾನ್ಸುಲೇಟ್ದು ಕಾರ್ಯಕ್ರಮ ಇತ್ತು, ಅದು ಭಾಳ ಇಂಪಾರ್ಟೆಂಟ್ ಇತ್ತು. ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮು ತೆಗೆದುಕೊಂಡೆ. ನಾಳೆ ಎಲ್ಲ ಸಿದ್ಧತೆಗೆ ನಾವು ಇಲ್ಲಿಗೆ ಬರ್ತೇವೆ. ಈಗೆಲ್ಲ ಹೋಗಿ ಅದಕ್ಕೆ ಏರ್ಪಾಟ್ ಮಾಡ್ತೇವೆ. ಇದಲ್ಲದೆ ಸರ್ಕಾರದ ಕಾರ್ಯಕ್ರಮ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಅವರು ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ಏನು ಸುವರ್ಣಸೌಧದಲ್ಲಿ ಆಗಿದೆ ಸರ್ಕಾರದನ್ನು ಅವರು ಅನಾವರಣ ಮಾಡೋಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಅದಾದಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಶಾಸಕರಿಗೆ, ಎಲ್ಲ ಪಾರ್ಟಿ ಶಾಸಕರು ಇನ್ವೈಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಈ ಒಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಬಂದು ಯಾರು ಬೇಕಾದ್ರೂ ಬಂದು ಆ ಒಂದು ದೊಡ್ಡ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಬೋದು. ಒಂದು ದೊಡ್ಡ ಇತಿಹಾಸ ಇದೆ. ವರ್ಕಿಂಗ್ ಕಮಿಟಿ ಅವತ್ತು ನಡೀತು 26ನೇ ತಾರೀಕು. ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಮರಣ ಆದಮೇಲೆ ನಾವೆಲ್ಲ ಅದು ಗೌರವ ಸಲ್ಲಿಸಬೇಕಾದ ನಮ್ಮೆಲ್ಲರ ಡ್ಯೂಟಿ. ಅದಕ್ಕೆ ಎಲ್ಲ ಭಾಳ ವಿಜೃಂಭಣೆಯಿಂದ ಅರೇಂಜ್ಮೆಂಟ್ ಆಗಿತ್ತು. ಸೊ ಮುಂದೂಡಿ 21ನೇ ತಾರೀಕು ಆ ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿದೆ. 26ನೇ ತಾರೀಕು 27 ಮಾಹೋಲಿ ಎಲ್ಲಿ ಜನ್ಮ ತಾಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಲ್ಲೂ ಒಂದು ಕಾರ್ಯಕ್ರಮ ಮಧ್ಯಪ್ರದೇಶದಲ್ಲಿ ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ರಾಜ್ಯದಲ್ಲಿ ಸಿರೀಸ್ ದರೋಡೆ ಆಗ್ತಿದೆ ಸರ್. ಒಂದು ಕಡೆ ಬೀದರ್ ಇರ್ಬೋದು ಮತ್ತು ಮಂಗಳೂರಿಗೆ ದರೋಡೆ ಆಗಿದೆ. ಅದೆಲ್ಲ ಏನಿಲ್ಲ, ಅದೆಲ್ಲ ಮಾತುಗಷ್ಟೇ. ಇವೆಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ. ಹೋಮ್ ಮಿನಿಸ್ಟ್ರು ರಿಪ್ಲೈ ಮಾಡ್ತಾರೆ. ಸೊ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸಬೇಕು. ಅವ್ರು ತಾವು ಕೂಡ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರಾ? ನೋಡಿ, ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ ಅಷ್ಟೇ. ನೋಡಿ, ನಾನು ಎಚ್ ಕೆ ಪಾಟೀಲ್ ಈಗ ತಾನೇ ಅದನ್ನು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ. ನನಗೆ ಮೊನ್ನೆ ಮೀಟಿಂಗ್ ಇತ್ತು, ಡೆಲ್ಲಿಲಿ ಮೀಟಿಂಗ್ ಇತ್ತು, 10 ದಿನದ ಹಿಂದೆ ಮೀಟಿಂಗ್ ಇತ್ತು. ಪ್ರೈಮ್ ಮಿನಿಸ್ಟ್ರನ್ನು ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದರು. ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ. ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ. ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ, ಅದಾಗಿಲ್ಲ. ಮತ್ತು ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ. ಹೌದು, ಅವರೇ ಭಾಳ ಸಂತೋಷ. ಒಂದೇ ಗಾಂಧಿ ಇರೋದು, ನಾವೆಲ್ಲ ಗಾಂಧಿ ವಂಶಸ್ಥರೇ. ಗಾಂಧಿ ಭಾರತದವರು, ಗಾಂಧೀಜಿ ಕಟ್ಟಿದಂಥ ಭಾರತದವರು. ಅದಕ್ಕೆ ಇವತ್ತು ನಾವು ಗಾಂಧಿ ಭಾರತದ ಕಾರ್ಯಕ್ರಮ ಅಂತ ನಾವು ಇಟ್ಟಿದ್ದೀವಿ ಇದಕ್ಕೆ. ಸೊ ಅದರ ಅಧ್ಯಕ್ಷತೆಯನ್ನು ನಮ್ಮ ಎಚ್ ಕೆ ಪಾಟೀಲ್ ಅವರಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಅವ್ರಿಗೆ ಸರ್ಕಾರ ಏನು ಯಾವ ಕೆಲಸ ಮಾಡಬೇಕು
ಪಕ್ಷ ಏನು ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಮಾರ್ಗದರ್ಶನ ಕೊಡೋಕ್ಕೆ ಅವ್ರಿಗೆ ನಾವು ಈ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಬೆಳಗಾವಿಯಿಂದನೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದು. ನಾಳೆ ಧಾರವಾಡ ಹುಬ್ಳಿ ಧಾರವಾಡಲ್ಲಿ ಬಂದು ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಲೀಡರ್ಸ್ ಹತ್ರ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಏನು 21ನೇ ತಾರೀಕು ನಡೀತಾ ಇದೆ, ಅದರ ಪೂರ್ವಭಾವಿ ಸಿದ್ಧತೆ ಬಗ್ಗೆ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬೆಳಗ್ಗೆ ಮುಖಂಡಗಳನ್ನ ನಮ್ಮ ಲೀಡರ್ಸ್ನೆಲ್ಲ ಭೇಟಿ ಮಾಡೋಂಥ ಕಾರ್ಯಕ್ರಮ, ಸುರ್ಜೇವಾಲಾ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ, ಈಗಾಗಲೇ ಬೆಳಗಾಂಗೆ ಬಂದಿದ್ದಾರೆ. ನಾನು ಇರಬೇಕಾಯಿತು, ಅಲ್ಲಿ ನಮ್ಮ ಅಮೇರಿಕನ್ ಕಾನ್ಸುಲೇಟ್ದು ಕಾರ್ಯಕ್ರಮ ಇತ್ತು, ಅದು ಭಾಳ ಇಂಪಾರ್ಟೆಂಟ್ ಇತ್ತು. ಸೊ ಆ ದೃಷ್ಟಿಯಿಂದ ನಾನು ಸ್ವಲ್ಪ ಟೈಮು ತೆಗೆದುಕೊಂಡೆ. ನಾಳೆ ಎಲ್ಲ ಸಿದ್ಧತೆಗೆ ನಾವು ಇಲ್ಲಿಗೆ ಬರ್ತೇವೆ, ಈಗೆಲ್ಲ ಹೋಗಿ ಅದಕ್ಕೆ ಏರ್ಪಾಟ್ ಮಾಡ್ತೇವೆ. ಇದಲ್ಲದೆ ಸರ್ಕಾರದ ಕಾರ್ಯಕ್ರಮ ನಮ್ಮ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಅವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಅದನ್ನು ಗಾಂಧಿ ಸ್ಟ್ಯಾಚ್ಯೂನ ಏನು ಸುವರ್ಣಸೌಧದಲ್ಲಿ ಆಗಿದೆ ಸರ್ಕಾರದನ್ನು ಅವರು ಅನಾವರಣ ಮಾಡೋಂಥ ಕೆಲಸ ಅವರು ಮಾಡ್ತಾಯಿದ್ದಾರೆ. ಅದಾದಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಶಾಸಕರಿಗೆ, ಎಲ್ಲ ಪಾರ್ಟಿ ಶಾಸಕರು ಇನ್ವೈಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಪಕ್ಷ ಭೇದ ಮರೆತು ಗೌರ್ಮೆಂಟ್ ಕಾರ್ಯಕ್ರಮಕ್ಕೆಲ್ಲರೂ ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಈ ಒಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕೂಡ ಬಂದು, ಯಾರು ಬೇಕಾದ್ರೂ ಬಂದು ಆ ಒಂದು ದೊಡ್ಡ ಐತಿಹಾಸಿಕ ಸಮಾವೇಶದಲ್ಲಿ ಪಾಲ್ಗೊಳ್ಬೋದು. ಒಂದು ದೊಡ್ಡ ಇತಿಹಾಸ ಇದೆ. ವರ್ಕಿಂಗ್ ಕಮಿಟಿ ಅವತ್ತು ನಡೀತು 26ನೇ ತಾರೀಕು. ಆದರೆ ನಮ್ಮ ಮನಮೋಹನ್ ಸಿಂಗ್ ಅವರು ಮರಣ ಆದಮೇಲೆ ನಾವೆಲ್ಲ ಅದು ಗೌರವ ಸಲ್ಲಿಸಬೇಕಾದ ನಮ್ಮೆಲ್ಲರ ಡ್ಯೂಟಿ. ಅದಕ್ಕೆ ಎಲ್ಲ ಭಾಳ ವಿಜೃಂಭಣೆಯಿಂದ ಅರೇಂಜ್ಮೆಂಟ್ ಆಗಿತ್ತು. ಸೊ ಮುಂದೂಡಿ 21ನೇ ತಾರೀಕು ಆ ಕಾರ್ಯಕ್ರಮ ಮಾಡೋದು ಅಂತ ತೀರ್ಮಾನ ಆಗಿದೆ. 26ನೇ ತಾರೀಕು 27 ಮಾಹೋಲಿ ಅವ್ರು ಎಲ್ಲಿ ಜನ್ಮ ತಾಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅಲ್ಲೂ ಒಂದು ಕಾರ್ಯಕ್ರಮ ಮಧ್ಯಪ್ರದೇಶದಲ್ಲಿ, ಅಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ರಾಜ್ಯದಲ್ಲಿ ಸಿರೀಸ್ ದರೋಡೆ ಆಗ್ತಿದೆ ಸರ್. ಒಂದು ಕಡೆ ಬೀದರ್ ಇರ್ಬೋದು ಮತ್ತು ಮಂಗಳೂರಿಗೆ ದರೋಡೆ ಆಗಿದೆ. ಅದೆಲ್ಲ ಏನಿಲ್ಲ, ಅದೆಲ್ಲ ಮಾತುಕಷ್ಟೇ. ಇವೆಲ್ಲ ಇಂಟರ್ನಲ್ ಇಶ್ಯೂಸ್ ಇರ್ತದೆ. ನಮ್ಮ ಹೋಮ್ ಮಿನಿಸ್ಟ್ರು ಅದಕ್ಕೆ ಕ್ಲೀನಾಗಿ ರಿಪ್ಲೈ ಮಾಡ್ತಾರೆ. ಹೋಮ್ ಮಿನಿಸ್ಟ್ರು ರಿಪ್ಲೈ ಮಾಡ್ತಾರೆ. ಸೊ ನೀವೆಲ್ಲ ನಮಗೆ ಈ ನಮ್ಮ ಐತಿಹಾಸಿಕವಾದಂಥ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಏನು ನಾಯಕತ್ವವನ್ನು ವಹಿಸಿದ್ರು, ಅದ್ರ ಬಗ್ಗೆ ಹೆಚ್ಚಿಗೆ ತಾವು ಕೂಡ ಎಲ್ಲ ಮುತುವರ್ಜಿಯನ್ನು ವಹಿಸಬೇಕು, ಅವ್ರು ತಾವು ಕೂಡ ಸಹಕಾರ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಬಹಳ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಹೇಳಿದ್ದಾರೆ. ಹೇಳಿದಾರಾ? ಯಾರು ಕೂಡ ನೋಡಿ, ನೀವು ಏನೇನೋ ಹೇಳೋದಕ್ಕೆ ನಾನು ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ ಅಷ್ಟೇ. ನೋಡಿ, ನಾನು ಎಚ್ ಕೆ ಪಾಟೀಲ್ ಈಗ ತಾನೇ ಅದನ್ನು ಅರ್ಧ ಗಂಟೆ ಚರ್ಚೆ ಮಾಡಿದ್ದೀವಿ. ನನಗೆ ಮೊನ್ನೆ ಮೀಟಿಂಗ್ ಇತ್ತು, ಡೆಲ್ಲಿಲಿ ಮೀಟಿಂಗ್ ಇತ್ತು, 10 ದಿನದ ಹಿಂದೆ ಮೀಟಿಂಗ್ ಇತ್ತು. ಪ್ರೈಮ್ ಮಿನಿಸ್ಟ್ರನ್ನು ಭೇಟಿ ಮಾಡಿದಾಗ ನಾನು ಮಿನಿಸ್ಟ್ರಿಗೆ, ಇವ್ರಿಗೆ ಯಾದವ್ ಅವ್ರಿಗೆ ತಿಳಿಸಿದ್ದೀನಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳಿದರು. ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಈ ವಿಚಾರ ಪ್ರಸ್ತಾವನೆ ಮಾಡೋಕ್ಕೆ. ನಿಮ್ಮ ಲೋಕಲ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟ್ರು ಕೂಡ ಮಾತಾಡಿದ್ದೀವಿ ಅಂತ ಅವರು ಕೂಡ ನನಗೆ ತಿಳಿಸಿದ್ರು. ಅವ್ರನ್ನೂ ಹೋಗಿ ಭೇಟಿ ಮಾಡಿದ್ದೆ. ಬಟ್ ಲಾಸ್ಟ್ ಮೀಟಿಂಗಲ್ಲಿ ತೆಗೆದುಕೊಂಡು ತೀರ್ಮಾನ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೆ, ಅದಾಗಿಲ್ಲ. ಮತ್ತು ಈಗ ಪಾರ್ಲಿಮೆಂಟ್ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ನಾವು ಭೇಟಿ ಮಾಡಿ ಅದ್ರ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡ್ತೀವಿ. ಹೌದು, ಅವರೇ ಭಾಳ ಸಂತೋಷ. ಒಂದೇ ಗಾಂಧಿ ಇರೋದು, ನಾವೆಲ್ಲ ಗಾಂಧಿ ವಂಶಸ್ಥರೇ. ಗಾಂಧಿ ಭಾರತದ
ಗಾಂಧಿ ಭಾರತದವರು, ಗಾಂಧೀಜಿ ಕಟ್ಟಿದಂಥ ಭಾರತದವರು. ಅದಕ್ಕೆ ಇವತ್ತು ನಾವು ಗಾಂಧಿ ಭಾರತದ ಕಾರ್ಯಕ್ರಮ ಅಂತ ನಾವು ಇಟ್ಟಿದ್ದೀವಿ ಇದಕ್ಕೆ. ಸೊ ಅದರ ಅಧ್ಯಕ್ಷತೆಯನ್ನು ನಮ್ಮ ಎಚ್ ಕೆ ಪಾಟೀಲ್ ಅವರಿಗೆ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಅವ್ರಿಗೆ ಸರ್ಕಾರ ಏನು ಯಾವ ಕೆಲಸ ಮಾಡಬೇಕು, ಪಕ್ಷ ಏನು ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಮಾರ್ಗದರ್ಶನ ಕೊಡೋಕ್ಕೆ ಅವ್ರಿಗೆ ನಾವು ಈ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಬೆಳಗಾವಿಯಿಂದನೇ ಅಲ್ಲೇ ನಾವು ಕಸ ಗುಡಿಸ್ಬಿಟ್ಟು ಈ ಕೊಳೆ ಎಲ್ಲ ತೆಗೆದುಬಿಟ್ಟು ಆಗಬೇಕು ಅಂತ ಗಾಂಧಿ ಬಾವಿ ನೀರೇ ಚೆಲ್ಬಿಟ್ಟು ನಾವು ಮಾಡಿದ್ದು.